ಹೆಣ್ಣುಮಕ್ಕಳ ಪೈಜಾಮದ ಒಂದು ದಾರವನ್ನ ಸಡಿಲಗೊಳಿಸುವುದು ಅಥವಾ ಲೂಸ್ ಮಾಡೋದೇನಿದೆ ಅದು ಕೂಡ ಅತ್ಯಾಚಾರ ಪ್ರಯತ್ನಕ್ಕೆ ಸಮ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅಲಹಾಬಾದ್ ಹೈಕೋರ್ಟ್ ಏನೋ ಒಂದು ವಿವಾದಾತ್ಮಕ ತೀರ್ಪನ್ನು ಕೊಟ್ಟಿತ್ತು, ಆ ತೀರ್ಪಿಗೆ ಪ್ರತಿ ತೀರ್ಪಾಗಿ ಹೇಳ್ತಾ ಇದೆ. ಹೆಣ್ಣುಮಕ್ಕಳ ಪೈಜಾಮ ದಾರವನ್ನು ಕೂಡ ಎಳೆಯೋದಲ್ಲ, ಪೈಜಾಮ ದಾರವನ್ನು ಸಡಿಲಗೊಳಿಸೋದು ಕೇವಲ ಸಿದ್ಧತೆಯಲ್ಲ, ಅದು ಅತ್ಯಾಚಾರ ಪ್ರಯತ್ನ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಐತಿಹಾಸಿಕ ತೀರ್ಪನ್ನು ಪ್ರಕಟಣೆ ಮಾಡಿರುವಂಥದ್ದು ಕೋರ್ಟ್. ಈಗ ಅಲಹಾಬಾದ್ ಹೈಕೋರ್ಟ್ ನೀಡಿದಂತಹ ವಿವಾದಾತ್ಮಕ ತೀರ್ಪನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಈ ಅಪರಾಧವನ್ನ ಅತ್ಯಾಚಾರಕ್ಕೆ ಸಿದ್ಧತೆ ಅಂತ ಹೇಳಿರುತ್ತೆ ಅಲಹಾಬಾದ್ ಹೈಕೋರ್ಟ್, ಆದ್ರೆ ಅದು ಸಿದ್ಧತೆ ಅಲ್ಲ, ಅದು ಅತ್ಯಾಚಾರಕ್ಕೆ ಸಮ. ಆದರೆ ಪೈಜಾಮ ಸಡಿಲಗೊಳಿಸುವುದು ಅತ್ಯಾಚಾರ ಪ್ರಯತ್ನ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಪೋಕ್ಸೋ ಕಾಯ್ದೆಯಡಿ ಇನ್ನು ಮುಂದೆ ಇದು ಗಂಭೀರ ಆರೋಪ ಅಂತ ಕೂಡ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಅನುಚಿತ ಸ್ಪರ್ಶ, ಪ್ಯಾಂಟ್ ದಾರವನ್ನು ಸಡಿಲಗೊಳಿಸುವುದು ಅದೆಲ್ಲವೂ ಕೂಡ ಅಟೆಂಪ್ಟ್ ಟು ರೇಪ್ ಅಂತ ಹೇಳ್ತಾ ಇದೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಗೆದ್ದಿದೆ, ದೊಡ್ಡ ಮಟ್ಟದ ಆದೇಶವನ್ನು ಕೊಟ್ಟಿದೆ. ಈಗ ಮಕ್ಕಳ ಸುರಕ್ಷತೆ, ಮಹಿಳೆಯರ ಬಗ್ಗೆ ಒಂದು ರೀತಿಯಾಗಿ ಸಂವೇದನಾಶೀಲತೆ ಏನಿದೆ ಅದರ ಬಗ್ಗೆ ಗಮನ ಕೊಡುತ್ತಾ ಇದೆ. ಕಾನೂನಿನ ಸಂಕೋಲೆಯಲ್ಲಿ ಕಾಮ ಪಿಚಾಚಿಗಳು ಮತ್ತು ಆರೋಪಿಗಳೇನಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಆ ರೀತಿಯಾಗಿ ಒಂದು ಮಹತ್ವವಾದಂತಹ ನಿರ್ಧಾರವನ್ನು ತಗೊಂಡಿದೆ. ಲೈಂಗಿಕ ಅಪರಾಧಗಳೇನಿದೆ ಅದರ ಬಗ್ಗೆ ಕೂಡ ಗಮನ ಹರಿಸ್ತಾ ಇದೆ. ವಾಸ್ತವತೆಯನ್ನು ಅರಿತಂತಹ ಈ ಒಂದು ತೀರ್ಪೇನಿದೆ ಅದೆಲ್ಲರೂ ಕೂಡ ಒಪ್ಕೊಳ್ಳುತ್ತಾ ಇದ್ದಾರೆ. ಒಂದು ರೀತಿಯಾಗಿ ನೋಡಿ, ನಾವು ಹೆಣ್ಮಕ್ಳ ವಿಚಾರದಲ್ಲಿ ಏನೋ ಒಂದು ಇದು ಚಿಕ್ಕ ಪುಟ್ಟ ವಿಚಾರ ಬಿಡು, ಅವ್ರನ್ನ ಬೇರೆ ರೀತಿಯಾಗಿ ಟಚ್ ಮಾಡೋದು ಅಥವಾ ಅವ್ರ ಹತ್ರ ಬೇರೆ ರೀತಿ ಅನುಚಿತವಾಗಿ ವರ್ತನೆ ಮಾಡೋದು, ಬೇರೆ ರೀತಿಯಾದಂತಹ ಮಾತುಗಳನ್ನು ಆಡೋದು ಏನಿದೆ ಅದರ ಬಗ್ಗೆ ಏನಿದೆ ನೀವು ಅದನ್ನು ಬರೀ ಪ್ರಯತ್ನ ಅಥವಾ ಏನು ಅಂತ ಹೇಳ್ತೀರಿ, ಅಥವಾ ಸಿದ್ಧತೆ ಅಂತ ಏನು ಹೇಳ್ತಾ ಇದೆ. ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದಲ್ಲಿ. ಯಾಕಂತಂದ್ರೆ ಆ ಕೋರ್ಟ್ ಏನಿತ್ತು ಅದು ಸಿದ್ಧತೆ ಅಂತ ಹೇಳ್ತಾ ಅಲಹಾಬಾದ್ ಹೈಕೋರ್ಟ್, ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸಿದ್ಧತೆ ಅಲ್ಲ, ಅದು ಅಟೆಂಪ್ಟ್ ಟು ರೇಪ್ ಅಂತ ಹೇಳ್ತಾ ಇದೆ. ಲೈಂಗಿಕ ದೌರ್ಜನ್ಯವನ್ನು ಎಸಗುವಂಥದ್ದು. ನಿಮ್ಮ ತೀರ್ಪೇನಿದೆ ಅದು ತಪ್ಪು ಅಂತ ಹೇಳಿ ಅದನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟಿಗೆ. ಪೋಕ್ಸೋ ಕಾಯ್ದೆಯಡಿ ಇನ್ನು ಮುಂದೆ ಇದು ಗಂಭೀರ ಆರೋಪ ಆಗಿರುತ್ತೆ. ಯಾರು ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತಾರೋ, ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾರೋ ಅವರ ಮೇಲೆ ಗಂಭೀರವಾದ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಒಂದು ರೀತಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಏನು ಹೇಳಿತ್ತು ಅದು ಒಂದು ರೀತಿಯಾದ ವಿವಾದಾತ್ಮಕವಾದಂತಹ ತೀರ್ಪು ಕೊಟ್ಟಿತ್ತು. ಸಾಕಷ್ಟು ಜನರು ಇದಕ್ಕೆ ಪ್ರಶ್ನೆ ಮಾಡಿದ್ರು, ಏನು ಬರೀ ಇದು ಸಿದ್ಧತೆನಾ ಅಂತ ಹೇಳಿ. ಇದು ಸಿದ್ಧತೆ ಅಲ್ಲ, ಹೆಣ್ಮಕ್ಳ ಜೊತೆ ನಾವು ಒಂದು ಚಿಕ್ಕದಾಗಿ ಕೂಡ ಬೇರೆ ರೀತಿಯಾಗಿ ನಡೆದುಕೊಂಡಾಗ ಅದು ಪೋಕ್ಸೋ ಕೇಸ್ ಅಡಿಯಲ್ಲಿ ಬರುತ್ತೆ. ಅದರ ಬಗ್ಗೆ ಕೂಡ ಈಗ ದೊಡ್ಡ ಮಟ್ಟದ ಆದೇಶ ಏನು ಬಂದಿರೋದು ಬೇರೆಯವರಿಗೆ ಇದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಇದು ಏನಿದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಗೆಲ್ತಾ ಇದೆ ಈ ವಿಚಾರವಾಗಿ. ಯಾಕಂದರೆ ಮಕ್ಕಳ ಸುರಕ್ಷತೆಗಾಗಿ, ಮಹಿಳೆಯರ ಸುರಕ್ಷತೆಗಾಗಿ ಅವರ ಬಗ್ಗೆ ಸಾಕಷ್ಟು ಗಂಭೀರತೆಯನ್ನು ಅರಿತಂತಹ ಈ ಕೋರ್ಟ್ ಏನಿದೆ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಕಾನೂನಿನ ಸಂಕೋಲೆಯಲ್ಲಿ ಕಾಮ ಪಿಚಾಚಿಗಳು ಯಾರಿದ್ದಾರೆ ಆ ಆರೋಪಿಗಳಿಗೆ ಇನ್ನು ಮುಂದೆ ಕಠಿಣ ಶಿಕ್ಷೆ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ಯಾಕಂದರೆ ಲೈಂಗಿಕ ಅಪರಾಧಗಳ ವಿರುದ್ಧ ಹೋರಾಟಕ್ಕೆ ಹೊಸ ಮೈಲುಗಲ್ಲು ಸಿಕ್ಕಿದೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶದಿಂದ. ಅಲಹಾಬಾದ್ ಹೈಕೋರ್ಟ್ ಏನಿದೆ ಆ ಹೈಕೋರ್ಟ್ನ ಆದೇಶವನ್ನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಹೊಸದಾದಂತಹ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಇದು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ, ಮಹಿಳೆಯರ ರಕ್ಷಣೆಗಾಗಿ, ಏನು ಅವರ ಮೇಲೆ ದೇಶದಾದ್ಯಂತ ದೌರ್ಜನ್ಯಗಳಾಗ್ತಾ ಇರ್ತಲ್ಲ ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ, ಮತ್ತು ಯಾರು ಆ ರೀತಿಯಾದ ದೌರ್ಜನ್ಯವನ್ನು ಎಸಗುತ್ತಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಆ ಉದ್ದೇಶದಿಂದಾನೇ ಕೋರ್ಟ್ ಈ ರೀತಿಯಾದಂತಹ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಕೆಲವರಿಗೆ ಈಗ ಭಯ ಕೂಡ ಶುರುವಾಗ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.